ಹಾಯ್ ಎವ್ರಿವನ್. ಸೊ ಇವತ್ತಿನ ವ್ಲಾಗಲ್ಲಿ ಏನು ತೋರಿಸ್ತಿದ್ದೀನಿ ಅಂದರೆ ನಾನು ಮತ್ತು ನನ್ನ ಬಿಸ್ನೆಸ್. ಸೊ ನನಗೊಂದು ಆರ್ಡರ್ ಬಂದಿತ್ತು. ಆರ್ಡರ್ನೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ರೆಡಿ ಮಾಡಿಡೋಣ ಅಂತ ಇಡ್ತಿದ್ದೆ. ಸೊ ಆ ಕಸ್ಟಮರ್ದು ರಿಕ್ವೈರ್ಮೆಂಟ್ ಏನು, ಇದು ಆರ್ಡರ್ ನಾನು ನಮ್ಮ ಅಮ್ಮನಿಗೋಸ್ಕರ ಮಾಡ್ತಿರೋದು, ಏನೇ ಡಿಫೆಕ್ಟ್ಸ್ ಇರಬಾರ್ದು, ಒಂದ್ಸಲ ಚೆಕ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಅಂದರು. ಸೊ ನಾವು ಕೂಡ ಯಾವುದೇ ಆರ್ಡರ್ ಪ್ಯಾಕ್ ಮಾಡಬೇಕಾದ್ರೆ ಚೆಕ್ ಮಾಡಿನೇ ಪ್ಯಾಕ್ ಮಾಡೋದು. ಸೊ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಒಂದು ಮೈಕ್ ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಒಂದ್ಸಲ ಚೆಕ್ ಮಾಡಿಬಿಡೋಣ, ರಿಟರ್ನ್ ಏನಾದರೂ ಇದೆಯಾ ಅಂತ ನೋಡೋಣ ಅಂತ ತೆಗ್ತಿದ್ದೆ. ಸೊ ಆ ಮೈಕಲ್ಲಿ 2 ಮೈಕ್ ಕೊಟ್ಟಿದ್ದಾರೆ ಒಂದು ಬಾಕ್ಸಲ್ಲಿ, ಜೊತೆ ಒಂದು OTG ಡಿವೈಸ್ ಕೂಡ ಕೊಟ್ಟಿದ್ದಾರೆ ಕನೆಕ್ಟ್ ಮಾಡೋದಕ್ಕೆ. ಸೊ ಅದ್ರ ಜೊತೆ ಒಂದು C ಟೈಪ್ ಚಾರ್ಜರು, ಆ ಚಾರ್ಜರ್ ಜೊತೆ 2 ಬಡ್ಸು, ಎಕ್ಸ್ಟ್ರಾ ಬಡ್ಸು. ಸೊ ಬೇಕು ಅಂದರೆ ಚೂಸ್ ಮಾಡ್ಕೊಂಡು ಹಾಕೋಬೋದು. ಸೊ ನೆಕ್ಸ್ಟು ನಾನು ಮೈಕಲ್ಲಿ ಮಾತಾಡೋದಕ್ಕೆ ಮತ್ತು ಮೊಬೈಲಲ್ಲಿ ಮಾತಾಡೋದಕ್ಕೆ ಏನು ಡಿಫ್ರೆನ್ಸ್ ಅಂತ ಮುಂದೆ ಬರೋ ಕ್ಲಿಪ್ಪಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ಕ್ಲಿಪ್ ಕೂಡ ಇದರಲ್ಲೇ ಹಾಕಿದ್ದೀನಿ. ನಾರ್ಮಲ್ ಫೋನಲ್ಲಿ ಮಾತಾಡೋದಕ್ಕಿಂತ ಮತ್ತು ಮೈಕ್ಸ್ ತೊಗೊಂಡು ಮಾತಾಡೋದಕ್ಕಿಂತ ಏನು ಡಿಫ್ರೆನ್ಸು ನೀವು ನೋಡಿ, ಸೌಂಡ್ ಕ್ವಾಲಿಟಿ ಹೇಗಿದೆ ಈ ವಿಡಿಯೋದಲ್ಲಿ. ಮತ್ತು ಇದರಲ್ಲಿ ಏನು ಫೀಚರ್ಸ್ ಇದೆ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಕೋಬೋದು ಈ ವೇವ್ ಬಟನಿಂದ. ಈ ವೇವ್ ಬಟನ್ನ 3 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಮ್ಯೂಟ್ ಮಾಡ್ಬೋದು ನಮ್ಮ ರೆಕಾರ್ಡಿಂಗ್ಸ್ನ. ಓಕೆ, ಬಾಯ್.